ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಸಾಮಾನ್ಯ ಪರಿಕರಗಳು, ಉಪಕರಣಗಳು ಮತ್ತು ಸಲಕರಣೆಗಳನ್ನು ಹೇಗೆ ಗುರುತಿಸುವುದು ಎಂದು ತಿಳಿಯೋಣ. ಉಪಕರಣಗಳು, ಸಲಕರಣೆಗಳು, ಆರೈಕೆ ಮತ್ತು ನಿರ್ವಹಣೆ. ಈ ವಿಡಿಯೋದ ಕೊನೆಯಲ್ಲಿ ನೀವು ತಿಳಿದುಕೊಳ್ಳುವುದು ಸಾಮಾನ್ಯ ವರ್ಕ್ಶಾಪ್ ಪರಿಕರಗಳನ್ನು ಗುರುತಿಸುವುದು, ಕಾರ್ಯಾಗಾರದ ಸಲಕರಣೆಗಳನ್ನು ಗುರುತಿಸುವುದು, ನಿಖರವಾದ ಉಪಕರಣಗಳನ್ನು ಗುರುತಿಸುವುದು, ಉಪಕರಣಗಳು ಮತ್ತು ಸಲಕರಣೆಗಳ ಆರೈಕೆ ಮತ್ತು ನಿರ್ವಹಣೆ ಮಾಡುವುದು. ವಿಧಾನ ಕಾರ್ಯ 1. ಜನರಲ್ ವರ್ಕ್ಶಾಪ್ ಟೂಲ್ಸ್ಗಳನ್ನು ಗುರುತಿಸಿ. ಸೀರಿಯಲ್ ನಂಬರ್ 1. ಹೆಸರು ಬಾಲ್ ಪಿನ್ ಹ್ಯಾಮರ್. ಯೂಸರ್ಸ್: ಬಾಲ್ ಪಿನ್ ಸುತ್ತಿಗೆಯು ಒಂದು ರೀತಿಯ ಸುತ್ತಿಗೆಯಾಗಿದ್ದು ಅದರ ದುಂಡಾದ ಚೆಂಡಿನ ಆಕಾರದ ತಲೆ ಒಂದು ಬದಿಯಲ್ಲಿ ಮತ್ತು ಇನ್ನೊಂದು ಚಪ್ಪಟೆ ಮುಖದಿಂದ ನಿರೂಪಿಸಲ್ಪಟ್ಟಿದೆ. ಲೋಹದ ಕೆಲಸ ಮತ್ತು ಇತರ ಅನ್ವಯಿಕೆಗಳಲ್ಲಿ ಅದನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ. ಅಲ್ಲಿ ದುಂಡಗಿನ ತುದಿಯು ಲೋಹವನ್ನ ಶೇಪ್ ಮಾಡಲು ಮತ್ತು ರೂಪಿಸಲು ಉಪಯುಕ್ತವಾಗಿದೆ. ನಂಬರ್ 2. ಸ್ಟೀಲ್ ರೂಲರ್. ಸ್ಟೀಲ್ ರೂಲ್ ಅಥವಾ ಎಂಜಿನಿಯರ್ ಸ್ಕೇಲ್ ಎಂದು ಕರೆಯಲ್ಪಡುವ ಸ್ಟೀಲ್ ರೂಲ್ ವಿವಿಧ ಅನ್ವಯಗಳಿಗೆ ನಿರ್ದಿಷ್ಟವಾಗಿ ಎಂಜಿನಿಯರಿಂಗ್, ಡ್ರಾಫ್ಟಿಂಗ್, ಆರ್ಕಿಟೆಕ್ಚರ್ ಮತ್ತು ಇತರ ನಿಖರ ಕಾರ್ಯಗಳಲ್ಲಿ ಬಳಸಲಾಗುವ ನೇರ ಅಳತೆ ಸಾಧನವಾಗಿದೆ. ನಂಬರ್ 3. ಫ್ಲಾಟ್ ಫೈಲ್. ಫ್ಲಾಟ್ ಫೈಲ್ ಎನ್ನುವುದು ಮರಗೆಲಸ, ಲೋಹದ ಕೆಲಸ ಮತ್ತು ವಸ್ತುಗಳನ್ನು ತೆಗೆದುಹಾಕಲು, ಮೇಲ್ಮೈಗಳನ್ನು ಸುಗಮಗೊಳಿಸಲು ಅಥವಾ ವರ್ಕ್ ಪೀಸ್ಗಳನ್ನು ರೂಪಿಸಲು ಇತರ ಹಲವಾರು ವ್ಯಾಪಾರಗಳಲ್ಲಿ ಬಳಸಲಾಗುವ ಸಾಧನವಾಗಿದೆ. ಫ್ಲಾಟ್ ಫೈಲ್ಗಳು ಫ್ಲಾಟ್ ಆಯತಾಕಾರದ ಅಡ್ಡ ವಿಭಾಗವನ್ನು ಹೊಂದಿರುತ್ತವೆ ಮತ್ತು ಸಾಮಾನ್ಯವಾಗಿ 2 ಕಟ್ ಆಗಿರುತ್ತವೆ, ಅಂದರೆ ಅವು ಫೇಸ್ ಹಾಗೂ ಎಡ್ಜಸ್ಗಳಲ್ಲಿ ಹಲ್ಲುಗಳನ್ನು ಹೊಂದಿರುತ್ತವೆ. ನಂಬರ್ 4. ಟೇಬಲ್ ವೈಸ್. ಟೇಬಲ್ ವೈಸ್ ಅನ್ನ ಬೆಂಚ್ ವೈಸ್ ಮತ್ತು ವರ್ಕ್ ಬೆಂಚ್ ವೈಸ್ ಎಂದು ಕರೆಯುತ್ತಾರೆ. ಇದು ಮರಗೆಲಸ, ಲೋಹದ ಕೆಲಸ ಅಥವಾ ವರ್ಕ್ ಪೀಸ್ನಲ್ಲಿ ಸ್ಥಿರವಾದ ಹಿಡಿತದ ಅಗತ್ಯವಿರುವ ಯಾವುದೇ ಇತರ ಅಪ್ಲಿಕೇಶನ್ಗಳಂತಹ ವಿವಿಧ ಕಾರ್ಯಗಳ ಸಮಯದಲ್ಲಿ ವರ್ಕ್ ಪೀಸ್ಗಳನ್ನು ಸುರಕ್ಷಿತವಾಗಿ ಸ್ಥಳದಲ್ಲಿ ಇರಿಸಲು ವಿನ್ಯಾಸಗೊಳಿಸಲಾದ ಯಾಂತ್ರಿಕ ಸಾಧನವಾಗಿದೆ. ನಂಬರ್ 5. ಸ್ಕ್ರೈಬರ್. ಸ್ಕ್ರೈಬರ್ ಎನ್ನುವುದು ಲೋಹದ ಕೆಲಸ, ಮರಗೆಲಸ ಮತ್ತು ವರ್ಕ್ ಪೀಸ್ನಲ್ಲಿ ರೇಖೆಗಳನ್ನು ಗುರುತಿಸಲು ಅಥವಾ ಸ್ಕೋರ್ ಮಾಡಲು ವಿವಿಧ ನಿಖರ ಕಾರ್ಯಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಕೈ ಸಾಧನವಾಗಿದೆ. ಇದು ವಿಶಿಷ್ಟವಾಗಿ ಹ್ಯಾಂಡಲ್ಗೆ ಜೋಡಿಸಲಾದ ತೆಳ್ಳಗಿನ ಮೊನಚಾದ ಲೋಹದ ರಾಡ್ ಅಥವಾ ಬ್ಲೇಡ್ ಅನ್ನು ಒಳಗೊಂಡಿರುತ್ತದೆ. ನಂಬರ್ 6. ಕಾಂಬಿನೇಷನ್ ಪ್ಲಾಯರ್. ಇದು ಫೋರ್ಜ್ಡ್ ಸ್ಟೀಲ್ ನಿಂದ ಮಾಡಲಾಗಿದೆ. ವೈರಿಂಗ್, ಜೋಡಣೆ ಮತ್ತು ದುರಸ್ತಿ ಕೆಲಸದಲ್ಲಿ ಸಣ್ಣ ಕೆಲಸಗಳನ್ನು ಕತ್ತರಿಸಲು, ತಿರುಗಿಸಲು, ಎಳೆಯಲು, ಹಿಡಿದಿಟ್ಟುಕೊಳ್ಳಲು ಮತ್ತು ಹಿಡಿಯಲು ಇದನ್ನು ಬಳಸಲಾಗುತ್ತದೆ. ಇನ್ಸುಲೇಟೆಡ್ ಅಲ್ಲದ ಪ್ರಕಾರವೂ ಲಭ್ಯವಿದೆ. ಲೈವ್ ಲೈನ್ಗಳಲ್ಲಿ ಕೆಲಸ ಮಾಡಲು ಕಾಂಬಿನೇಷನ್ ಪ್ಲಾಯರ್ಸ್ಗಳನ್ನು ಬಳಸಲಾಗುತ್ತದೆ. ನಂಬರ್ 7. ನೋಸ್ ಪ್ಲಾಯರ್ಸ್. ನೋಸ್ ಪ್ಲಾಯರ್ ಇಕ್ಕಳವು ಒಂದು ರೀತಿಯ ಕೈ ಉಪಕರಣವಾಗಿದ್ದು ಮೊನಚಾದ ತುದಿಗಳೊಂದಿಗೆ ಉದ್ದವಾದ ತೆಳ್ಳಗಿನ ದವಡೆಗಳಿಂದ ನಿರೂಪಿಸಲ್ಪಟ್ಟಿದೆ. ಈ ಪ್ಲಾಯರ್ಗಳನ್ನ ನಿಖರವಾಗಿ ಅಗತ್ಯವಿರುವ ಕಾರ್ಯಗಳಿಗೆ ವಿನ್ಯಾಸಗೊಳಿಸಲಾಗಿದೆ. ಉದಾಹರಣೆಗೆ, ಸೀಮಿತ ಸ್ಥಳಗಳಿಗೆ ತಲುಪುವುದು ಮತ್ತು ಸಣ್ಣ ವಸ್ತುಗಳನ್ನು ಕುಶಲತೆಯಿಂದ ನಿರ್ವಹಿಸುವುದು. ನಂಬರ್ 8. ಚೀಸಲ್. ಚೀಸಲ್ ಒಂದು ಕತ್ತರಿಸುವ ಸಾಧನವಾಗಿದ್ದು ಒಂದು ತುದಿಯಲ್ಲಿ ಚೂಪಾದ ಲೋಹದ ಬ್ಲೇಡ್ ಮತ್ತು ಇನ್ನೊಂದು ತುದಿಯಲ್ಲಿ ಹ್ಯಾಂಡಲ್ ಇರುತ್ತದೆ. ಚೀಸಲ್ ಹಿಂಭಾಗವನ್ನ ಸುತ್ತಿಗೆ ಅಥವಾ ಸುತ್ತಿಗೆಯಿಂದ ಹೊಡೆಯುವ ಮೂಲಕ ಮರ, ಲೋಹ ಅಥವಾ ಕಲ್ಲಿನಂತಹ ವಸ್ತುಗಳನ್ನು ಕತ್ತರಿಸಲು ಅಥವಾ ಕೆತ್ತಲು ವಿನ್ಯಾಸಗೊಳಿಸಲಾಗಿದೆ. ಚೀಸಲ್ಗಳು ವಿವಿಧ ಆಕಾರಗಳು ಮತ್ತು ಗಾತ್ರಗಳಲ್ಲಿ ಬರುತ್ತವೆ. ಪ್ರತಿಯೊಂದು ನಿರ್ದಿಷ್ಟ ಕಾರ್ಯಗಳಿಗೆ ಇದನ್ನು ವಿನ್ಯಾಸಗೊಳಿಸಲಾಗಿದೆ. ನಂಬರ್ 9. ಹ್ಯಾಕ್ ಶಾ ಫ್ರೇಮ್. ಹ್ಯಾಕ್ ಶಾ ಫ್ರೇಮ್ ಎನ್ನುವುದು ಲೋಹ, ಪ್ಲಾಸ್ಟಿಕ್ ಮತ್ತು ಮರದಂತಹ ವಿವಿಧ ವಸ್ತುಗಳನ್ನು ಕತ್ತರಿಸಲು ವಿನ್ಯಾಸಗೊಳಿಸಲಾದ ಕೈ ಸಾಧನವಾಗಿದೆ. ಇದು ಉತ್ತಮ ಹಲ್ಲುಗಳೊಂದಿಗೆ ಕಿರಿದಾದ ತೆಗೆಯಬಹುದಾದ ಬ್ಲೇಡ್ ಅನ್ನ ಹೊಂದಿರುವ ಚೌಕಟ್ಟನ್ನು ಒಳಗೊಂಡಿದೆ. ಫ್ರೇಮ್ ಸಾಮಾನ್ಯವಾಗಿ ವಿಭಿನ್ನ ಬ್ಲೇಡ್ ಉದ್ದಗಳನ್ನು ಸರಿಹೊಂದಿಸಲು ಇದನ್ನು ಉಪಯೋಗಿಸಲಾಗುತ್ತದೆ. ನಂಬರ್ 10. ಡ್ರಿಲ್ ಬಿಟ್ಸ್. ಡ್ರಿಲ್ ಬಿಟ್ಗಳು ವಿವಿಧ ವಸ್ತುಗಳಲ್ಲಿ ರಂಧ್ರಗಳನ್ನು ರಚಿಸಲು ಡ್ರಿಲ್ನೊಂದಿಗೆ ಬಳಸಲಾಗುವ ಕತ್ತರಿಸುವ ಸಾಧನಗಳಾಗಿವೆ. ಅವು ವ್ಯಾಪಕ ಶ್ರೇಣಿಯ ಪ್ರಕಾರಗಳು ಮತ್ತು ಗಾತ್ರಗಳಲ್ಲಿ ಬರುತ್ತವೆ. ಪ್ರತಿಯೊಂದು ನಿರ್ದಿಷ್ಟ ಅಪ್ಲಿಕೇಶನ್ಗಳು ಮತ್ತು ವಸ್ತುಗಳಿಗೆ ವಿನ್ಯಾಸಗೊಳಿಸಲಾಗಿದೆ. ಡ್ರಿಲ್ ಬಿಟ್ಸ್ಗಳನ್ನು ಸಾಮಾನ್ಯವಾಗಿ ಹೈ ಸ್ಪೀಡ್ ಸ್ಟೀಲ್ ಅಥವಾ ಹೆಚ್ಚು ವಿಶೇಷವಾದ ಅಪ್ಲಿಕೇಶನ್ಗಳಿಗಾಗಿ ಕಾರ್ಬೈಡ್ನಂತಹ ವಸ್ತುಗಳಿಂದ ತಯಾರಿಸಲಾಗಿದೆ. ಕಾರ್ಯ 2. ವರ್ಕ್ಶಾಪ್ನ ಸಾಮಗ್ರಿಗಳನ್ನು ಗಮನಿಸಿ. ಸೀರಿಯಲ್ ನಂಬರ್ 1. ನೇಮ್. ಪಿಲ್ಲರ್ ಡ್ರಿಲ್ಲಿಂಗ್ ಮಷೀನ್. ಯೂಸರ್ಸ್.
ಇದು ಸೂಕ್ಷ್ಮ ಬೆಂಚ್ ಕೊರೆಯುವ ಯಂತ್ರದ ವಿಸ್ತರಿಸಿದ ಆವೃತ್ತಿಯಾಗಿದೆ. ಈ ಕೊರೆಯುವ ಯಂತ್ರಗಳು ನೆಲದ ಮೇಲೆ ಜೋಡಿಸಲ್ಪಟ್ಟಿರುತ್ತವೆ ಮತ್ತು ಹೆಚ್ಚು ಶಕ್ತಿಯುತವಾದ ವಿದ್ಯುತ್ ಮೋಟಾರ್ಗಳಿಂದ ನಡೆಸಲ್ಪಡುತ್ತವೆ. ಅವುಗಳನ್ನು ಭಾರೀ ಕೆಲಸಕ್ಕೆ ಬಳಸಲಾಗುತ್ತದೆ. ಪಿಲ್ಲರ್ ಮಷೀನ್ಗಳು ವಿವಿಧ ಗಾತ್ರಗಳಲ್ಲಿ ಲಭ್ಯವಿದೆ. ನಂಬರ್ 2, ಬೆಂಚ್ ಗ್ರೈಂಡಿಂಗ್ ಮಷೀನ್. ಬೆಂಚ್ ಗ್ರೈಂಡಿಂಗ್ ಮಷೀನ್ ವರ್ಕ್ ಬೆಂಚ್ನಲ್ಲಿ ಅಳವಡಿಸಲಾಗಿರುವ ಬಹುಮುಖ ಸಾಧನವಾಗಿದೆ ಮತ್ತು ವಿವಿಧ ಗ್ರೈಂಡಿಂಗ್, ಹರಿತಗೊಳಿಸುವಿಕೆ ಮತ್ತು ಹೊಳಪು ಕಾರ್ಯಗಳಿಗೆ ಬಳಸಲಾಗುತ್ತದೆ. ಇದು 1 ಅಥವಾ 2 ಅಪಘರ್ಷಕ ಚಕ್ರಗಳನ್ನು ಒಳಗೊಂಡಿರುತ್ತದೆ. ಅದು ವಸ್ತುಗಳನ್ನು ತೆಗೆದುಹಾಕಲು ಅಥವಾ ಸಾಧನಗಳನ್ನು ತೀಕ್ಷ್ಣಗೊಳಿಸಲು ಹೆಚ್ಚಿನ ವೇಗದಲ್ಲಿ ತಿರುಗುತ್ತದೆ. ನಂಬರ್ 3, ಪೋರ್ಟೇಬಲ್ ಡ್ರಿಲ್ಲಿಂಗ್ ಮಷೀನ್. ಪೋರ್ಟೇಬಲ್ ಡ್ರಿಲ್ಲಿಂಗ್ ಯಂತ್ರವನ್ನ ಸಾಮಾನ್ಯವಾಗಿ ಹ್ಯಾಂಡ್ ಡ್ರಿಲ್ ಅಥವಾ ಕಾರ್ಡ್ಲೆಸ್ ಡ್ರಿಲ್ ಎಂದು ಕರೆಯಲಾಗುತ್ತದೆ. ಇದು ವಿವಿಧ ವಸ್ತುಗಳಲ್ಲಿ ರಂಧ್ರಗಳನ್ನು ಕೊರೆಯಲು ವಿನ್ಯಾಸಗೊಳಿಸಲಾದ ಬಹುಮುಖ ಶಕ್ತಿ ಸಾಧನವಾಗಿದೆ. ಇದು ದೊಡ್ಡ ಸ್ಥಾಯಿ ಕೊರೆಯುವ ಯಂತ್ರಗಳಿಗೆ ಅನುಕೂಲಕರ ಮತ್ತು ಪೋರ್ಟೇಬಲ್ ಪರ್ಯಾಯವಾಗಿದೆ. ಪೋರ್ಟೇಬಲ್ ಡ್ರಿಲ್ಗಳನ್ನು ಸಾಮಾನ್ಯವಾಗಿ ನಿರ್ಮಾಣ, ಮರಗೆಲಸ, ಲೋಹದ ಕೆಲಸ ಇತ್ಯಾದಿಗಳಲ್ಲಿ ಬಳಸಲಾಗುತ್ತದೆ. ನಂಬರ್ 4, ಕಟಿಂಗ್ ಮಷೀನ್. ಕಟಿಂಗ್ ಮಷೀನ್ ಸಾಮಾನ್ಯ ಪದವಾಗಿದ್ದು ಹೆಚ್ಚುವರಿ ಅಥವಾ ಅನಗತ್ಯ ಭಾಗಗಳನ್ನು ತೆಗೆದುಹಾಕುವ ಮೂಲಕ ವಸ್ತುಗಳನ್ನು ಕತ್ತರಿಸಲು, ಆಕಾರ ಮಾಡಲು ಅಥವಾ ಟ್ರಿಮ್ ಮಾಡಲು ವಿನ್ಯಾಸಗೊಳಿಸಲಾದ ವಿವಿಧ ರೀತಿಯ ಯಂತ್ರಗಳನ್ನು ಉಲ್ಲೇಖಿಸುತ್ತದೆ. ಈ ಯಂತ್ರಗಳನ್ನು ವ್ಯಾಪಕ ಶ್ರೇಣಿಯ ಕೈಗಾರಿಕೆಗಳು ಮತ್ತು ಅಪ್ಲಿಕೇಶನ್ಗಳಲ್ಲಿ ಬಳಸಲಾಗುತ್ತದೆ ಮತ್ತು ಅವು ವಿವಿಧ ರೂಪಗಳಲ್ಲಿ ಬರುತ್ತವೆ. ನಂಬರ್ 5, ಏರ್ ಕಂಪ್ರೆಸರ್. ಫ್ಲಶಿಂಗ್ ಪ್ರಕ್ರಿಯೆಯಲ್ಲಿ ಯಾವುದೇ ಮಾಲಿನ್ಯಕಾರಕಗಳು ಅಥವಾ ಶಿಲಾ ಖಂಡರಾಶಿಗಳನ್ನು ಹೊರಹಾಕಲು ಮತ್ತು ತೆಗೆದುಹಾಕಲು ಸಿಸ್ಟಂನ ಘಟಕಗಳ ಮೂಲಕ ಸ್ವಚ್ಛಗೊಳಿಸುವ ಏಜೆಂಟ್ ಅಥವಾ ಶೀತಕವನ್ನು ಸ್ಫೋಟಿಸಲು ಏರ್ ಕಂಪ್ರೆಸರ್ ಬಳಸಬಹುದು. ನಂಬರ್ 6, ಆಕ್ಸಿಜನ್ ಮತ್ತು ಅಕ್ಸಿಟೈಲಿನ್ ಸಿಲಿಂಡರ್ಸ್. ವೆಲ್ಡಿಂಗ್ ಮತ್ತು ಕತ್ತರಿಸುವ ಕಾರ್ಯಾಚರಣೆಗಳ ಸಮಯದಲ್ಲಿ ಟಾರ್ಚ್ ಆಪರೇಟರ್ ಕೈಯಲ್ಲಿ ನಿರ್ದಿಷ್ಟ ಕಾರ್ಯಕ್ಕಾಗಿ ಅಪೇಕ್ಷಿತ ಜ್ವಾಲೆಯ ಗುಣಲಕ್ಷಣಗಳನ್ನು ಸಾಧಿಸಲು ಆಮ್ಲಜನಕ ಮತ್ತು ಅಸಿಟಲಿನ್ ಹರಿವಿನ ಪ್ರಮಾಣವನ್ನು ಸರಿಹೊಂದಿಸುತ್ತದೆ. ನಂಬರ್ 7, ನೈಟ್ರೋಜನ್ ಮತ್ತು CO2 ಸಿಲಿಂಡರ್. ಸೋರಿಕೆ ಪರೀಕ್ಷೆಗಾಗಿ ಸಾರಜನಕ ಮತ್ತು CO2 ಸಿಲಿಂಡರ್ಗಳನ್ನು ಬಳಸುವುದು ಶೀತೀಕರಣ ಮತ್ತು HVAC ಸೇರಿದಂತೆ ವಿವಿಧ ಕೈಗಾರಿಕೆಗಳಲ್ಲಿ ಸಾಮಾನ್ಯ ಅಭ್ಯಾಸವಾಗಿದೆ. ಸಾರಜನಕ ಮತ್ತು CO2 ಎರಡನ್ನೂ ಸೋರಿಕೆ ಪರೀಕ್ಷೆಗೆ ಆದ್ಯತೆ ನೀಡಲಾಗುತ್ತದೆ, ಏಕೆಂದರೆ ಅವು ಪ್ರತಿಕ್ರಿಯಾತ್ಮಕವಲ್ಲದ ಮತ್ತು ದಹಿಸಲಾಗದವು. ದಹನದ ಅಪಾಯವನ್ನು ಕಡಿಮೆ ಮಾಡುತ್ತದೆ ಮತ್ತು ಪರೀಕ್ಷಿಸಲ್ಪಡುವ ವ್ಯವಸ್ಥೆಗೆ ಹಾನಿಯಾಗುತ್ತದೆ. ಕಾರ್ಯ 3, ಪ್ರಿಸಿಷನ್ ಸಾಮಗ್ರಿಗಳನ್ನು ಗುರುತಿಸುವುದು. ಸೀರಿಯಲ್ ನಂಬರ್ 1, ನೇಮ್ ವರ್ನಿಯರ್ ಕ್ಯಾಲಿಪರ್. ಯೂಸರ್ಸ್. ವರ್ನಿಯರ್ ಕ್ಯಾಲಿಪರ್ ಅನ್ನ ಸಾಮಾನ್ಯವಾಗಿ ಕ್ಯಾಲಿಪರ್ ಎಂದು ಕರೆಯಲಾಗುತ್ತದೆ. ಇದು ಹೆಚ್ಚಿನ ನಿಖರತೆಯೊಂದಿಗೆ ವಸ್ತುಗಳ ಆಯಾಮಗಳನ್ನು ಅಳೆಯಲು ಬಳಸುವ ನಿಖರ ಅಳತೆ ಸಾಧನವಾಗಿದೆ. ಇದು ಮೇನ್ ಸ್ಕೇಲ್ ಮತ್ತು ಸ್ಲೈಡಿಂಗ್ ವರ್ನಿಯರ್ ಸ್ಕೇಲ್ ಅನ್ನು ಒಳಗೊಂಡಿರುತ್ತದೆ. ಇದು ಬಳಕೆದಾರರಿಗೆ ಉದ್ದ, ಅಗಲ ಮತ್ತು ದಪ್ಪದ ನಿಖರವಾದ ಅಳತೆಗಳನ್ನು ತೆಗೆದುಕೊಳ್ಳಲು ಅನುವು ಮಾಡಿಕೊಡುತ್ತದೆ. ವರ್ನಿಯರ್ ಕ್ಯಾಲಿಪರ್ಗಳನ್ನು ಸಾಮಾನ್ಯವಾಗಿ ವಿವಿಧ ಕೈಗಾರಿಕೆಗಳು, ಪ್ರಯೋಗಾಲಯಗಳು ಮತ್ತು ಕಾರ್ಯಾಗಾರಗಳಲ್ಲಿ ಬಳಸಲಾಗುತ್ತದೆ. ಅಲ್ಲಿ ನಿಖರವಾದ ಅಳತೆಗಳು ಅವಶ್ಯಕ. ನಂಬರ್ 2, ಸ್ಕ್ರೂ ಗೇಜ್. ಮೈಕ್ರೋಮೀಟರ್ ಸ್ಕ್ರೂ ಗೇಜ್ ಎಂದು ಕರೆಯಲ್ಪಡುವ ಸ್ಕ್ರೂ ಗೇಜ್ ಹೆಚ್ಚಿನ ನಿಖರತೆಯೊಂದಿಗೆ ಸಣ್ಣ ಆಯಾಮಗಳನ್ನು ಅಳೆಯಲು ಬಳಸುವ ನಿಖರ ಅಳತೆ ಸಾಧನವಾಗಿದೆ. ಇದು ಯು ಆಕಾರದ ಚೌಕಟ್ಟು, ಸ್ಪಿಂಡಲ್, ಆಂವಿಲ್ ಮತ್ತು ಥಿಂಬಲ್ ಅನ್ನು ಒಳಗೊಂಡಿದೆ. ಸ್ಕ್ರೂ ಗೇಜ್ಗಳನ್ನು ಸಾಮಾನ್ಯವಾಗಿ ತಯಾರಿಕೆ, ಎಂಜಿನಿಯರಿಂಗ್ ಮತ್ತು ವೈಜ್ಞಾನಿಕ ಪ್ರಯೋಗಾಲಯಗಳಲ್ಲಿ ಬಳಸಲಾಗುತ್ತದೆ. ಅಲ್ಲಿ ನಿಖರವಾದ ಅಳತೆಗಳು ನಿರ್ಣಾಯಕವಾಗಿವೆ. ನಂಬರ್ 3, ಹೈಟ್ ಗೇಜ್. ಹೈ ಗೇಜ್ ಅಥವಾ ಹೈಟ್ ಗೇಜ್ ಅಥವಾ ಎತ್ತರವನ್ನು ಅಳೆಯುವ ಸಾಧನ ಎಂದು ಕರೆಯುತ್ತಾರೆ. ಇದು ಒಂದು ಉಲ್ಲೇಖ ಮೇಲ್ಮೈ ಮತ್ತು ವಸ್ತುವಿನ ಮೇಲಿನ ಮೇಲ್ಮೈ ನಡುವಿನ ಲಂಬ ಅಂತರವನ್ನು ಅಳೆಯಲು ಬಳಸುವ ನಿಖರವಾದ ಮಾಪನ ಸಾಧನವಾಗಿದೆ. ಇದು ಲಂಬವಾದ ಕಾಲಂ, ಅಳತೆ ಮಾಪಕ, ತನಿಖೆ ಅಥವಾ ಮೆಜರಿಂಗ್ ಹೆಡ್ ಅನ್ನು ಒಳಗೊಂಡಿರುತ್ತದೆ. ವರ್ಕ್ ಪೀಸ್ಗಳು ಮತ್ತು ಘಟಕಗಳ ನಡುವಿನ ನಿಖರವಾದ ಎತ್ತರದ ಮಾಪನಗಳಿಗಾಗಿ ಉತ್ಪಾದನೆ, ಯಂತ್ರ ಮತ್ತು ಮಾಪನ ಶಾಸ್ತ್ರದಲ್ಲಿ ಎತ್ತರ ಮಾಪಕಗಳನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ. ನಂಬರ್ 4, ಅಡ್ಜಸ್ಟೇಬಲ್ ರೂಲರ್. ಅಡ್ಜಸ್ಟೇಬಲ್ ರೂಲರ್ ಸಾಮಾನ್ಯವಾಗಿ ರೂಲರ್ ಅಥವಾ ಅಳತೆ ಸಾಧನವನ್ನ ಉಲ್ಲೇಖಿಸುತ್ತದೆ. ಇದನ್ನು ವಿವಿಧ ಉದ್ದಗಳು ಅಥವಾ ಆಕಾರಗಳನ್ನು ಸರಿಹೊಂದಿಸಲು ಮಾರ್ಪಡಿಸಬಹುದು ಅಥವಾ ವಿಸ್ತರಿಸಬಹುದು. ವಿವಿಧ ರೀತಿಯ ಅಡ್ಜಸ್ಟೇಬಲ್ ರೂಲರ್ಗಳಿವೆ. ಪ್ರತಿಯೊಂದು ನಿರ್ದಿಷ್ಟ ಅಪ್ಲಿಕೇಶನ್ಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ನಂಬರ್ 5,
ಸ್ಪಿರಿಟ್ ಲೆವೆಲ್. ಸ್ಪಿರಿಟ್ ಲೆವೆಲ್ ಅನ್ನ ಬಬಲ್ ಮಟ್ಟ ಅಥವಾ ಸರಳವಾಗಿ ಒಂದು ಮಟ್ಟ ಎಂದು ಕರೆಯಲಾಗುತ್ತದೆ. ಇದು ಸಮತಲಕ್ಕೆ ಸಂಬಂಧಿಸಿದಂತೆ ಮೇಲ್ಮೈಯ ಇಳಿಜಾರು ಅಥವಾ ಓರೆಯನ್ನ ಅಳೆಯಲು ಬಳಸುವ ಸಾಧನವಾಗಿದೆ. ಇದು ವಿಶಿಷ್ಟವಾಗಿ ಒಂದು ದ್ರವ, ಸಾಮಾನ್ಯವಾಗಿ ಆಲ್ಕೋಹಾಲ್ ಅಥವಾ ಎಣ್ಣೆ ಮತ್ತು ಗಾಳಿಯ ಗುಳ್ಳೆಯನ್ನು ಹೊಂದಿರುವ ಒಂದು ಅಥವಾ ಹೆಚ್ಚಿನ ಬಾಟಲುಗಳೊಂದಿಗೆ ನೇರವಾದ ಗಟ್ಟಿಯಾದ ದೇಹವನ್ನ ಹೊಂದಿರುತ್ತದೆ. ಸೀಸೆಯೊಳಗಿನ ಗುಳ್ಳೆಯು ಸೀಸೆಯೊಳಗಿನ ಅತ್ಯುನ್ನತ ಬಿಂದುವಿಗೆ ಚಲಿಸುತ್ತದೆ. ಇದು ಮೇಲ್ಮೈ ಸಮತಲವಾಗಿದೆಯೇ ಅಥವಾ ಇಳಿಜಾರನ್ನ ಹೊಂದಿದೆಯೇ ಎಂದು ಸೂಚಿಸುತ್ತದೆ. ರಿಕ್ಯಾಪ್: ಈ ವಿಡಿಯೋದಲ್ಲಿ ನಾವು ಚರ್ಚಿಸಿರುವುದು ಸಾಮಾನ್ಯ ವರ್ಕ್ಶಾಪ್ ಪರಿಕರಗಳನ್ನು ಗುರುತಿಸುವುದು, ಕಾರ್ಯಾಗಾರದ ಸಲಕರಣೆಗಳನ್ನು ಗುರುತಿಸುವುದು, ನಿಖರವಾದ ಉಪಕರಣಗಳನ್ನು ಗುರುತಿಸುವುದು, ಉಪಕರಣಗಳು ಮತ್ತು ಸಲಕರಣೆಗಳ ಆರೈಕೆ ಮತ್ತು ನಿರ್ವಹಣೆ.